ನಾವು ಊಟ ಮಾಡೋ ಹೋಟೆಲ್ಗಳಲ್ಲಿ ಎರಡು ತರ ಇರುತ್ತೆ. ಒಂದು ಹೋಟೆಲ್ ಯಾವ ತರ ಅಂದ್ರೆ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ನಿಂತಿರುತ್ತೆ. ಅಲ್ಲಿ ಕಸ್ಟಮರ್ಗಳು ಬಂದೇ ಬರ್ತಾರೆ, ಕೊಟ್ಟಿದ್ದನ್ನ ತಿಂತಾರೆ ಅನ್ನೋ ಗ್ರಾಂಟೆಡ್ನೆಸ್ ಇರುತ್ತೆ. ಹಾಗಾಗಿ ಅವ್ರು ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಸಿ ಮಾಡಿಕೊಟ್ರು ಜನ ಆ ಹೋಟೆಲ್ಗೆ ಹೋಗೇ ಹೋಗ್ತಾರೆ. ಇನ್ನು ಎರಡನೇದು ಯಾವ ತರ ಹೋಟೆಲ್ ಅಂದ್ರೆ ಅಲ್ಲಿ ಅಡಿಗೆ ಸಕ್ಕತ್ತಾಗಿರುತ್ತೆ ಅಂಡ್ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಆದ್ರೆ ಆ ಹೋಟೆಲ್ ಜನಕ್ಕೆ ಪರಿಚಯನೇ ಇರಲ್ಲ. ಹಾಗಾಗಿ ಹೋಟೆಲ್ ಮುಂದೆ ಪಾಸ್ ಆದ್ರೂ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಹಿಂದೇಟಾಕ್ತಾರೆ. ಏನ್ ಗುರುವೆ, ರಿವ್ಯೂ ಅಂತ ಹೇಳಿ ಇಲ್ಲಿ ಕತೆ ಹೊಡಿತಿದ್ಯಲ್ಲ ಅಂತ ಅನ್ಕೋತಿದೀರಾ? ಈ ಕತೆಗೆ ಕೊನೆಗೆ ಬರ್ತೀನಿ. ತೆಲುಗುನಲ್ಲಿ ಅಕ್ಟೋಬರ್ 18ಕ್ಕೆ ರಿಲೀಸ್ ಆಗಿ ಒಳ್ಳೆ ಪ್ರಶಂಸೆ ಪಡ್ಕೊಂಡು ಹೊಸ ತಂಡ ಸೇರ್ಕೊಂಡು ಮಾಡಿರುವಂತಹ ಲವ್ ರೆಡ್ಡಿ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ನೋಡ್ಕೊಂಡು ಬಂದೆ. ಈ ಸಿನಿಮಾ 6ರಲ್ಲಿ 1 ಸಿನಿಮಾ ಆಗುತ್ತಾ ಅಥವಾ ಒಂದು ಒಳ್ಳೆ ಸಿನಿಮಾ ಆಗಿ ಉಳ್ಕೊಳುತ್ತಾ ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲಾಟ್: ನಾರಾಯಣ್ ರೆಡ್ಡಿ 30 ವರ್ಷ ಆಗಿದ್ರು ಇನ್ನೂ ಮದುವೆ ಆಗೋದಕ್ಕೆ ಹುಡುಗಿ ಸಿಕ್ಕಿರಲ್ಲ. ಒಂದು ಚಂದದ ಹುಡುಗಿ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಕನಸು ಕಟ್ಕೊಂಡಿರುವಂತಹ ಹುಡುಗ ಇವನು. ಇವನ್ಗೆ ಅಚಾನಕ್ ಆಗಿ ಆ ಊರಿನ ದಿವ್ಯನ್ ಮೇಲೆ ಪ್ರೀತಿ ಆಗುತ್ತೆ. ಪ್ರೀತಿ ಆದ್ರೆ ಸಾಕಾ, ಆ ಪ್ರೀತಿನ ಹುಡುಗಿನ ಒಪ್ಕೋಬೇಕಲ್ವಾ? ಆಗ್ಲೇ ಅದು ಒಂದು ಸಕ್ಸಸ್ಫುಲ್ ಲವ್ ಆಗೋದು. ಅವಳು ನಾರಾಯಣ್ ರೆಡ್ಡಿಯ ಪ್ರೀತಿಯನ್ನ ಒಪ್ಕೋತಾಳ. ನಾರಾಯಣ್ ರೆಡ್ಡಿ ಲವ್ ರೆಡ್ಡಿ ಹೇಗಾದ, ಮೂಡೋ ಪ್ರೀತಿಯೆಲ್ಲ ಮದುವೆಲೆ ಸುಖಾಂತ್ಯ ಕಾಣುತ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಅಂದ್ರೆ ನೀವು ತಪ್ಪದೆ ಸಿನಿಮಾ ನೋಡ್ಬೇಕು. ಅನಾಲಿಸಿಸ್: ಇದೊಂದು ಬೈಲಿಂಗ್ ವೇಲ್ ಸಿನಿಮಾ. ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತ ಅಂದಾಗ ನಾನು ನ್ಯಾಚುರಲ್ ಆಗಿ ಒಂದು ತೆಲುಗು ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಸಿನಿಮಾ ಟೀಮ್ ನ ಇಂಟರ್ವ್ಯೂ ಮಾಡಿದಾಗಲೇ ಗೊತ್ತಾಗಿದ್ದು ಕನ್ನಡದವರೇ ಸೇರಿ 2 ಭಾಷೆಗಳಲ್ಲಿ ಮಾಡಿರುವಂತಹ ವಿಶಿಷ್ಟವಾದ ಸಿನಿಮಾ ಇದು ಅಂತ. ಅಂಡ್ ಓಕೆ, ಎಲ್ಲಾ ಸಿನಿಮಾ ತರ ಇದು ಒಂದು ಸಿನಿಮಾ ಅಂತ ಅನ್ಕೊಂಡಿದ್ದೆ. ಇವತ್ತು ಸಿನಿಮಾ ನೋಡಿದೆ. ಸಿನಿಮಾದ ಡಬ್ಬಿಂಗ್ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಇಟ್ ಈಸ್ ಸೋ ನೇಟಿವ್. ಗ್ರಾಮೀಣ ಭಾಗದ ಸೊಬಗು, ಸಂಸ್ಕೃತಿ, ಭಾಷೆ ಎಲ್ಲವೂ ಈ ಸಿನಿಮಾದಲ್ಲಿದೆ. ಸಿನಿಮಾ ಪ್ಲೇಸ್ ಆಗಿರೋದು ಆಂಧ್ರ ಪ್ರದೇಶ್ ಕರ್ನಾಟಕದ ಬಾರ್ಡರ್ ಆಗಿರುವಂತಹ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ. ಆ ಭಾಗದ ನೇಟಿವಿಟಿಯನ್ನ ಜನರಲಿ ಸಿನಿಮಾಗಳಲ್ಲಿ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಂಡ್ ಅದು ನನಗೆ ಸಿನಿಮಾ ನೋಡ್ಬೇಕಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಎಲ್ಲೂ ಆರ್ಟಿಫಿಷಿಯಲಿ ನಟರು ಆ ಪ್ರಾಂತ್ಯದ ಭಾಷೆಯನ್ನ ಮಾತಾಡ್ತಿದ್ದಾರೆ ಅಂತ ಖಂಡಿತ ಅನಿಸ್ಲಿಲ್ಲ. ಇದು ಈ ಸಿನಿಮಾದ ಮೇಜರ್ ಹೈಲೈಟ್. ಈ ಸಿನಿಮಾವನ್ನ ರಚಿಸಿ ನಿರ್ದೇಶನ ಮಾಡಿರುವಂತಹ ಸ್ಮರಣ್ ರೆಡ್ಡಿ ಅವರ ಡೈರೆಕ್ಷನ್ ಮೊದಲನೇ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋ ಹಾಗೆ ಖಂಡಿತ ಇರಲಿಲ್ಲ. ಆದಷ್ಟು ಫ್ರೆಶ್ ಸೀನ್ಸ್ ಗಳನ್ನ ಬರ್ಕೊಂಡಿದ್ದಾರೆ ಅಂಡ್ ಡೈಲಾಗ್ಸ್ ಕೂಡ ಸಖತ್ ಮಜಾ ಕೊಡ್ತು. ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ಬರೋ ಕಾಮಿಡಿ ಪೋರ್ಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಪೋರ್ಷನ್ ಆಗಿರ್ಬೋದು ಅಂಡ್ ಎಮೋಷನಲ್ ಸೀಕ್ವೆನ್ಸ್ ಆಗಿರ್ಬೋದು, ರೈಟಿಂಗ್ ತುಂಬಾ ಅಚ್ಚುಕಟ್ಟಾಗಿದೆ ಅಂಡ್ ಆಡಿಯನ್ಸ್ ನ ಅದು ಎಂಗೇಜಿಂಗ್ ಆಗಿ ಖಂಡಿತ ಇಡುತ್ತೆ. ನಾರಾಯಣ್ ರೆಡ್ಡಿ ಮತ್ತು ದಿವ್ಯಾ ಮಧ್ಯೆ ಒಂದು ರಿಲೇಶನ್ಶಿಪ್ ಫಾರ್ಮ್ ಆಗೋದಕ್ಕೆ ಬೇಕಿದ್ದ ಡೆವಲಪ್ಮೆಂಟ್ಸ್ ನ ಇನ್ನಷ್ಟು ಇಂಟೆನ್ಸಿಫೈ ಮಾಡೋದಕ್ಕೆ ಇಲ್ಲಿ ತುಂಬಾನೇ ಸ್ಕೋಪ್ ಅಂಡ್ ಟೈಮ್ ಇತ್ತು. ಬಟ್ ಅದನ್ನ ಕನ್ವೆನ್ಷನಲ್ ವೇನಲ್ಲಿ ತೋರಿಸಿದರೆ ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನಿಸ್ತು. ಮೈನ್ ಲೀಡ್ ರೋಲ್ ಲವ್ ರೆಡ್ಡಿ ಆಗಿ ಕಾಣಿಸ್ಕೊಂಡಿರುವಂತಹ ಅಂಜನ್ ರಾಮಚಂದ್ರ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಎಮೋಷನಲ್ ಸೀಕ್ವೆನ್ಸ್ ಗಳಲ್ಲಿ ಅವರು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿ ನಮ್ಮನ್ನ ಆವರಿಸ್ಕೊಂಡ್ಬಿಡ್ತಾರೆ. ಇದ್ದ ಆಪರ್ಚುನಿಟಿಯನ್ನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅಭಿನಯಿಸಿದ್ದಾರೆ ಅಂಜನ್. ಹಾಗೆ ಹೀರೋಯಿನ್ ಆದ ಶ್ರಾವಣಿ ರೆಡ್ಡಿ ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿದೆ ಅಂಡ್ ಶಿ ಲುಕ್ಸ್ ರಿಯಲ್ ಆನ್ ಸ್ಕ್ರೀನ್. ಇವರಿಬ್ಬರಿಗೂ ಮುಂದೆ ಒಳ್ಳೆ ಅವಕಾಶಗಳು ಸಿಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಸ್ಪೆಷಲ್ ಮೆನ್ಷನ್ NT ರಾಮಸ್ವಾಮಿ ಅವರ ಪರ್ಫಾರ್ಮೆನ್ಸ್ ಇಲ್ಲಿ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಆಗುತ್ತೆ. ನಮ್ಮ ಕನ್ನಡದ ಕಲಾವಿದರ ಕ್ಯಾಲಿಬರ್ನ ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆತರ ಪಾತ್ರಗಳನ್ನ ಡಿಸೈನ್ ಮಾಡಿರುವಂತಹ ಡೈರೆಕ್ಟರ್ಗೆ ಒಂದು ಅಪ್ಲಾಸ್ ಸಿಗಲೇಬೇಕು. ಇನ್ನುಳಿದಂತೆ ಬೇರೆ ಕಲಾವಿದರ ಪರ್ಫಾರ್ಮೆನ್ಸ್ಗಳು ಡೀಸೆಂಟ್ ಆಗಿದೆ. ಬಟ್ ನನಗೆ ಇಲ್ಲಿ ಸುಮಾರು ರೋಲ್ಗಳಲ್ಲಿ ಪರ್ಫಾರ್ಮ್ ಮಾಡಿರುವಂತಹ ಜೂನಿಯರ್ ಆರ್ಟಿಸ್ಟ್ಗಳ ಕಾಸ್ಟಿಂಗ್ ಮೇಲೆ ಇನ್ನೊಂದು ಚೂರು ಗಮನ ವಹಿಸಬೇಕಿತ್ತು. ಅದು ಸ್ವಲ್ಪ ಸಿನಿಮಾವನ್ನ ಆ ಪಾತ್ರಗಳ ಪೋರ್ಷನ್ ಬಂದಾಗ ಡಿಸ್ಕನೆಕ್ಟ್ ಮಾಡ್ತಿತ್ತು ಅಂತ ಅನಿಸ್ತು. ಇಡೀ ಸಿನಿಮಾದಲ್ಲಿ ನನ್ನನ್ನು ಆವರಿಸಿಕೊಂಡಿದ್ದು 2 ವಿಷಯ. ಅದರಲ್ಲಿ ಮೊದಲನೇದು ಪ್ರಿನ್ಸ್ ಹೆನ್ರಿ ಅವರ ಮ್ಯೂಸಿಕ್. ನಿಜವಾಗ್ಲೂ ಈ ವ್ಯಕ್ತಿ ಸಿನಿಮಾದಲ್ಲಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಸೀನ್ಗಳು ನಮ್ಮನ್ನ ಕನೆಕ್ಟ್ ಆಗೋ ಹಾಗೆ ಮಾಡಿ ಸಿನಿಮಾದ ಪ್ಯಾಕೇಜ್ ನ ಬೇರೆ ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ವಿತ್ ಹಿಸ್ ಮ್ಯೂಸಿಕ್. ಹಿ ಈಸ್ ವೆರಿ ಗುಡ್ ಫೈಂಡ್ ಅಂತ ಅನಿಸ್ತು. ಸಾಂಗ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಪ್ರಕಾಶ್ ಅಂಡ್ ಕೈಲಾಶ್ ಕೇರ್ ಹಾಡ್ಗಳು ಸಖತ್ ಇಷ್ಟ ಆಯ್ತು. ಇನ್ನು ಸಿನಿಮಾಟೋಗ್ರಫಿ ಅಂಡ್ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಕಲರ್ ಪ್ಯಾಲೆಟ್ಸ್ ಅನ್ನ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇನ್ನು ಎರಡನೇ ವಿಷಯ ನನಗೆ ಬಹಳ ಆವರಿಸ್ಕೊಂಡಿದ್ದು ಇದರ ಕ್ಲೈಮ್ಯಾಕ್ಸ್. ಹೊಸ ತಂಡಗಳು ಸಿನಿಮಾ ಮಾಡಿದ್ರೆ ಹಿಂಗ್ ಮಾಡ್ಬೇಕು ಗುರು ಅನ್ನೋ ಹಾಗಿತ್ತು. ಸ್ಟ್ರೈಟ್ ಅವೇ ನಮ್ಮ ಹಾರ್ಟ್ ಅನ್ನ ಟಚ್ ಮಾಡುತ್ತೆ. ತುಂಬಾ ದಿನ ಆಗಿತ್ತು ಥಿಯೇಟರ್ ಅಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಜನ ಕನೆಕ್ಟ್ ಆಗಿ ಬೈಯೋದನ್ನ ಕೇಳಿಸ್ಕೊಂಡು. ಇಲ್ಲಿ ಅದನ್ನ ವಿಟ್ನೆಸ್ ಮಾಡಿದೆ. ಅಲ್ಲಿ ಕ್ಲೈಮ್ಯಾಕ್ಸ್ ಮತ್ತೆ ಆ ನಟ ಇಬ್ರು ಗೆದ್ರು ಅನ್ನೋದು ನನ್ನ ಭಾವನೆ. ಸಿನಿಮಾದಲ್ಲಿ ಸುಮಾರು ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇಲ್ವಾ ಅಂತ ನೀವು ಕೇಳಿದ್ರೆ ತುಂಬಾ ಹಿಂಸೆ ಕೊಡುವಂತಹ ದೊಡ್ಡ ನೆಗೆಟಿವ್ಸ್ ಸಿನಿಮಾದಲ್ಲಿಲ್ಲ. ಹೀರೋಯಿನ್ ಮತ್ತು ಹೀರೋ ಲವ್ ಪೋರ್ಷನ್ಸ್ ನ ಬಿಟ್ಟು ಅವರ ಪ್ರೀ ಸ್ಟೋರಿ ಅಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನ ಇನ್ನೂ ಬೆಟರ್ ಮಾಡಬಹುದಿತ್ತು. ಆಗ ಆ ಕ್ಯಾರೆಕ್ಟರ್ಗಳು ನಮಗೆ ಪರ್ಸನಲಿ ಇನ್ನೂ ಕನೆಕ್ಟ್ ಆಗ್ತಾ ಇದ್ವು. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದು 2 ಗಂಟೆ 18 ನಿಮಿಷ ಇರುವಂತಹ ಒಂದು ಒಳ್ಳೆ ರೊಮ್ಯಾಂಟಿಕ್ ಡ್ರಾಮಾ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಹೋಟೆಲ್ ವಿಷಯಕ್ಕೆ ಲಿಂಕ್ ಮಾಡಬೇಕು ಅಂತಂದ್ರೆ ಇದು 2ನೇ ತರದ ಹೋಟೆಲ್. ಅಡುಗೆ ರುಚಿಯಾಗಿದೆ, ಹೋಟೆಲ್ ಕ್ಲೀನ್ ಆಗಿದೆ. ಆಡಿಯನ್ಸ್ ಆಗಿ ನೀವು ಡಿಸೈಡ್ ಮಾಡಿ ಏನ್ ಮಾಡೋದು ಅಂತ. ಯಾಕಂದ್ರೆ ಆಡಿಯನ್ಸ್ ಬರದೆ ಹೋಟೆಲ್ ಆಗ್ಲಿ ಥಿಯೇಟರ್ ಆಗ್ಲಿ ತುಂಬಾ ದಿನ ನಮ್ಮನ್ನ ಕಾಯಲ್ಲ.
ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.